Good morning, dear students. Today I will work out the problem which I have already sent to you, wherein we have to calculate the short-term capital gain and the long-term capital gain. Go through the problem once, which I have sent to you. Mr. Ajay sold the following assets during the previous year as under jewelry costing rupees 80,000, which was acquired in June 2017, was sold for rupees 1 lakh in May 2019. So it is 17 during the purchase ಮಾಡಿದ್ದು May 2019 ಗೆ ಸೇಲ್ ಮಾಡಿದ್ದಾರೆ. ಸೊ ಅದು ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ತದೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ತದೆ. ಯಾಕೆಂದ್ರೆ ನಾವು ಮೂಲೆಂಬಲ್ ಪ್ರಾಪರ್ಟಿ ಉದಾಹರಣೆಗೆ ಗೋಲ್ಡ್ ಅದು ಲೆಸ್ ದೆನ್ 3 ಇಯರ್ಸ್ 3 ಇಯರ್ಸ್ ಒಳಗೆ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ತದೆ. 3 ಇಯರ್ಸ್ ಗಿಂತ ಜಾಸ್ತಿ ಆದ್ರೆ ಮಾತ್ರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ತದೆ. ಇಲ್ಲಿ 17 ಗೆ ಪರ್ಚೇಸ್ ಮಾಡಿದ್ರು 19 ಗೆ ಸೇಲ್ ಮಾಡಿದ್ದಾರೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಬರ್ತದೆ. ಸೊ ಫಸ್ಟ್ ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಅದನ್ನು ಎರಡನೇದು ಹೌಸ್ ಇನ್ ಕೋಲ್ಕತ್ತಾ let out for residential purposes inherited by him in 1994. Sale proceeds 9,50,000. Fair market value as on 1/4/2001 is given 1 lakh. Cost of acquisition, cost of improvement made during 2011-12 25,000. Expenses on transfer 25,000. So ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1994 ಅಲ್ಲಿ ಅವನಿಗೆ ವಿಪ್ರಾರ್ಜಿತವಾಗಿ ಬಂದಿರುವಂತದ್ದು ಇನ್ಹೆರಿಟೆಡ್ ಅವನು ಪರ್ಚೇಸ್ ಮಾಡಿದಲ್ಲ. ಸೊ ಅದರಿಂದ ಅವನಿಗೆ ಕಾಸ್ಟ್ ಆಫ್ ಎಕ್ವಿಸಿಷನ್ ಇಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001. ಆಮೇಲೆ ಹೌಸ್ ಹೋಲ್ಡ್ ಫರ್ನಿಚರ್ ಕಾಸ್ಟಿಂಗ್ ರೂಪೀಸ್ 14,000 ಇನ್ ಅಕ್ಟೋಬರ್ 2019. ಹೌಸ್ ಹೋಲ್ಡ್ ಫರ್ನಿಚರ್ ಆದ ಕಾರಣ ಹೌಸ್ ಹೋಲ್ಡ್ ಫರ್ನಿಚರ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಸೊ ಅದಕ್ಕೆ ನಾವು ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕಿಲ್ಲ. Then car was sold on 12/2019 for rupees 45,000. Its return down value on 1/4/2019 ಕೊಟ್ಟಿದ್ದಾರೆ. ಸೇಲ್ ಮಾಡಿದ್ರಿಂದ ರಿಟರ್ನ್ ಡೌನ್ ವ್ಯಾಲ್ಯೂ ಲೆಸ್ ಮಾಡಲಾಯಿತು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರ್ತದೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂಡ್ ಕಾಕಿನಾಡ sold for rupees 5,25,000 in July 2019. It has cost him rupees 85,000 in 2011. ಇದು ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದೆ. He purchased another agricultural land for rupees 1,20,000 in January 2020 ಅಂತ ಕೊಟ್ಟಿದ್ದಾರೆ. ಸೊ ಇದು 3 ವರ್ಷ ನಮಗೆ ಎಕ್ಸಾಮ್ ಗೆ ಕೇಳಿರುವಂತ ಕ್ವೆಶ್ಚನ್. 2009 ನಲ್ಲಿ ಕೇಳಿದ್ದಾರೆ, 2013 ನಲ್ಲಿ ಕೇಳಿದ್ದಾರೆ, 2019 ನಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವುದು? ಎರಡು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಒಂದು ಗೋಲ್ಡ್, ಒಂದು ಕಾರ್. ಹೌಸ್ ಹೋಲ್ಡ್ ಫರ್ನಿಚರ್ ಕ್ಯಾಪಿಟಲ್ ಅಸೆಟ್ ಅಲ್ಲ. ಇನ್ನು ಎರಡು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಒಂದು ರೆಸಿಡೆನ್ಷಿಯಲ್ ಹೌಸ್ ಇನ್ ಕೋಲ್ಕತ್ತಾ, ಇನ್ನೊಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಕಾಕಿನಾಡ. ಇದೆರಡು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಎರಡು ಸೆಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮಿಸ್ಟರ್ ಅಜಯ್ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ರೈಟ್. ಮಿಸ್ಟರ್ ಅಜಯ್ computation of capital gain for the assessment year 2020-21. Particulars and amount column. We make 3 amount column. First income, short term capital gain classified. Short term capital gain.
under that A, which is the first short-term capital gain we have to calculate. That is jewelry. Jewelry you write first. A, jewelry. First again, that is the number to sale proceeds. What is the sale proceeds? The sale amount jewelry rupees 1 lakh. Less expense on transfer. Sale ಮಾಡೋವಾಗ ಏನಾದರೂ ಖರ್ಚಾಗಿದೆ ಇಲ್ಲಿ ಯಾವುದೂ ಇಲ್ಲ ನಿಲ್ಲು ಬರೆದಿದೆ. So 1 lakh the net sale proceeds. Next, less indexed cost of acquisition. Sorry, cost of acquisition. Index ಮಾಡೋದು ಲಾಂಗ್ ಟರ್ಮಿಗೆ ಮಾತ್ರ, ಶಾರ್ಟ್ ಟರ್ಮಿಗೆ ಇಂಡೆಕ್ಸ್ ಮಾಡಿರಲಿಲ್ಲ. ಶಾರ್ಟ್ ಟರ್ಮಿಗೆ ಎಷ್ಟು ಕಾಸ್ಟ್ ಕೊಟ್ಟು ನೀವು ಪರ್ಚೇಸ್ ಮಾಡಿದಿರಿ ಅದನ್ನು ಡೈರೆಕ್ಟ್ ಆಗಿ ಲೆಸ್ ಮಾಡಿ. ನೋ ಇಂಡೆಕ್ಸೇಷನ್ ಇಸ್ ಡನ್ ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಡೈರೆಕ್ಟ್ ಆಗಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡಿ. ಎಷ್ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇದೆ? 80,000 rupees ಕೊಟ್ಟಿದ್ದಾರೆ. 80,000. ಸೊ ಶಾರ್ಟ್ ಟರ್ಮ್ ಮತ್ತೆ ಇಂಪ್ರೂವ್ಮೆಂಟ್ ಏನಿಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ jewelry is 20,000. Middle column 20,000. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ jewelry. ಆಮೇಲೆ ಬಿ motor car. Motor car here sale proceeds. Isto sale proceeds motor car idu 45,000 less a written down value on 142,000 2019, yeah. 142,019, 38,000. ನಮ್ಮ previous beginning 38,000 is return down value. Return down value ಕೊಟ್ಟರೆ return down value ತಗೊಳ್ಳಿ. First capital gain ಆಯ್ತು 7,000 is the capital gain. ಸರಿಯಾ? 7,000 is the capital gain. So total is 20 plus 7. So you write here 27,000 short term capital gain. A total short term capital gain. Total short term capital gain. Total short term capital gain is 27,000. Total short term capital gain is 27,000. Yeah. And now we'll calculate the long term capital gain from number 2. Long term capital gain. Now the long term capital gain here again. The first one, residential house at Kolkata. So then residential house at Kolkata. So residential house is the first thing you sale proceeds value. ಆಮೇಲೆ cost of indexed cost of acquisition, indexed cost of improvement. Okay, comes on
ಇಲ್ಲ ಇಲ್ಲಿ ಇನ್ವೆಸ್ಟ್ ಮಾಡಲಿಲ್ಲ, ನೋ ಎಕ್ಸಾಮ್ಷನ್. ಸೊ ಯು ರೈಟ್ ಸೇಮ್ ಕ್ವಶನ್ಸ್ ಫಸ್ಟ್. ಎಷ್ಟಕ್ಕೆ ಸೇಲ್ ಮಾಡಿದ್ರು? ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಸೇಲ್ ಮಾಡ್ತಾರೆ. ಸೊ ಎಷ್ಟಕ್ಕೆ ಸೇಲ್ ಮಾಡಿರೋದು? ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ 9,50,000. 9,50,000 ಗೆ ಸೇಲ್ ಮಾಡಿದ್ರು. There is an expense on transfer. So you deduct it less expense on transfer 25,000. So 9,25,000 is the net sale proceeds. Net sale proceeds is 9,25,000. Net sale proceeds. ಇದರಿಂದ ನಾವು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ಸ್ QA ಅಂತ ಲಾಂಗ್ ಟರ್ಮ್ ಆದ ಕಾರಣ ಇಂಡೆಕ್ಸ್ ಮಾಡ್ತಾರೆ. ಸೊ ಇಷ್ಟಕ್ಕೆ ಪರ್ಚೇಸ್ ಮಾಡಿರೋದು, ಪರ್ಚೇಸ್ ಮಾಡಿದಾಗ ಇನ್ಹೆರಿಟೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. 1994 ಅಲ್ಲಿ ಅವರಿಗೆ ಪಿತ್ರಾರ್ಜಿತವಾಗಿ ಬಂದಿರುವಂಥದ್ದು. ಫೇರ್ ಮಾರ್ಕೆಟ್ ನಲ್ಲಿ ಆಸ್ ಆನ್ 1/4/2001 ಕೊಟ್ಟಿದ್ದಾರೆ. ಸೊ ಎಷ್ಟದು 1 lakh into ನಮ್ಮ ಪ್ರೀವಿಯಸ್ ಇಯರ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಇಂಡೆಕ್ಸ್ 289 divided by 100 ಮಾಡಿ ಎಷ್ಟು ಬರ್ತದೆ? 2,89,000. ಇನ್ನೊಂದು 2,89,000 ಪ್ಲಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಇಂಪ್ರೂವ್ಮೆಂಟ್ ಅನ್ನು ಇಂಡೆಕ್ಸ್ ಮಾಡಬೇಕು. ಲಾಂಗ್ ಟರ್ಮ್ ಅಲ್ಲಿ ನಾವು ಇಂಡೆಕ್ಸ್ ಮಾಡಬೇಕು, ಶಾರ್ಟ್ ಟರ್ಮ್ ಅಲ್ಲಿ ಇಂಡೆಕ್ಸ್ ಮಾಡಲಿಕ್ಕಿಲ್ಲ. ಎಷ್ಟು ಖರ್ಚು ಮಾಡಿದ್ದಾರೆ? ಇಂಡೆಕ್ಸ್ ಮಾಡಲಿಕ್ಕೆ 25 into cost inflation index of year of sale divided by ಯಾವ ವರ್ಷ ಇದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ? 2011-12 ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. 11-12 ಅಲ್ಲಿ ಎಷ್ಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್? 167 ಕೊಟ್ಟಿದ್ದಾರೆ. 167 25,000 into 289 divided by 167 ಮಾಡುವಾಗ 39,266 ಬರುತ್ತೆ. 39,266. ಸೊ ಇದನ್ನು ಆಡ್ ಮಾಡಿ 266 3,28,266 9,25,000 ಅಲ್ಲಿ 3,28,266 ಲೆಸ್ ಮಾಡಿ ಎಷ್ಟು ಉಳಿತದೆ? 5,96,734. 5,96,734. This is the long-term capital gain on sale of residential house. Residential house sale ಮಾಡಬೇಕಂತ long-term capital gain ಅಷ್ಟೇ. ಇನ್ನು agricultural land ಇಲ್ಲಿ ಕಂಟಿನ್ಯೂ ಮಾಡ್ತೇನೆ. B agricultural land. Agricultural land, let's say okay. ಎಷ್ಟಕ್ಕೆ ಸೇಲ್ ಮಾಡಿ agricultural land? 5,25,000. 5,25,000 less expense on transfer. Expense on transfer ಎಷ್ಟು? ಇಲ್ಲ, ಮೇಲೆ. So 5,25,000 is the net sale proceeds. ಇದರಿಂದ ಏನು ಮಾಡಬೇಕು? ನೀವು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡಿ. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಷ್ಟು. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾರೆ 85,000 ಅಂತೇಳಿ. ಸೊ 85,000 into 289 ಇದು ಸೇಮ್ ಇರ್ತದೆ ಎಲ್ಲದಕ್ಕೂ 289 ಡಿವೈಡೆಡ್ ಬೈ ಯಾವ ವರ್ಷ ಪರ್ಚೇಸ್ ಮಾಡಿದ್ರು?
ಜುಲೈ 2019 ಗೆ ಸೇಲ್ ಮಾಡಿದ್ದಾನೆ. ಡಿಸೆಂಬರ್ 2011 ಅಲ್ಲಿ ಪರ್ಚೇಸ್ ಮಾಡಿದ್ರು. ಡಿಸೆಂಬರ್ 2011 ಅಂದ್ರೆ 11-12 ಇದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಎಷ್ಟದು 184. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲ, ಇದು ಮಾತ್ರ ಇರುವಂಥದ್ದು. ಸೊ ಡೈರೆಕ್ಟ್ ಲೆಸ್ ಮಾಡಿ 1,33,505. 1,33,505 ಇಂಪ್ರೂವ್ಮೆಂಟ್ ಕೂಡ ಇದೆ. ಇದನ್ನು ಕಾಲಮಲ್ಲಿ ಟೋಟಲ್ ಮಾಡಿ ಲೆಸ್ ಮಾಡಿ ಫಿಲ್ ಮಾಡಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎರಡು ಇದೆ. ಇದನ್ನು ಕಾಲಮಲ್ಲಿ ಬಂದು ಟೋಟಲ್ ಮಾಡಿ ನೆಟ್ ಪ್ರೊಸೀಡ್ಸ್ ಲೆಸ್ ಮಾಡಬೇಕು. ಆಗ ಕ್ಯಾಪಿಟಲ್ ಇಲ್ಲಿ ಇದನ್ನು ಕಾಲಮಲ್ಲಿ ಬರಬೇಕು. ಯಾಕಂದ್ರೆ ಎಕ್ಸಾಮ್ಷನ್ ಇದೆ. He has purchased another agricultural land by the sale of one agriculture. ಒಂದು agricultural land ಸೇಲ್ ಮಾಡಿ ಇನ್ನೊಂದು agricultural land ಪರ್ಚೇಸ್ ಮಾಡಿದ್ದಾನೆ. ಸೆಕ್ಷನ್ 54B ಅಲ್ಲಿ ಎಕ್ಸಾಮ್ಷನ್ ಇದೆ. ಇಲ್ಲಿ ಮನೆ ಸೇಲ್ ಮಾಡಿ ಇನ್ನೊಂದು ಮನೆ ಪರ್ಚೇಸ್ ಮಾಡಿದ್ರೆ ಎಕ್ಸಾಮ್ಷನ್ ಸಿಗ್ತದೆ. ಇನ್ನೊಂದು ಮನೆ ಪರ್ಚೇಸ್ ಮಾಡಲಿಲ್ಲ, ಅದರಿಂದ ಇದು ಫುಲ್ ಟ್ಯಾಕ್ಸಬಲ್ ಆಗ್ತದೆ. 5,96,734 ಫುಲ್ ಟ್ಯಾಕ್ಸಬಲ್ ಆಗ್ತದೆ. ಈಗ ಎಷ್ಟು ಉಳಿತಲ್ಲಿ 3,91,495. 3,91,495 ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್, but this is not taxable. There is an exemption. Let's exemption under section 54B. He purchased agricultural land for rupees 1,20,000. Purchase of agricultural land. Purchase of agricultural land. 1,20,000 ಕೊಟ್ಟು ಪರ್ಚೇಸ್ ಮಾಡ್ತಾನೆ. ಅಲ್ಲ, ಅವನಿಗೆ ಎಕ್ಸಾಮ್ಷನ್ ಸಿಗುತ್ತೆ 1,20,000. ಎಷ್ಟು ಉಳಿತು? 2,71,495 ಉಳಿತು. 2,71,495. ಸೊ ಈಗ 5,96,734 ಪ್ಲಸ್ 2,71,495 ಆಡ್ ಮಾಡಿ ಅದೆಷ್ಟು ಬರ್ತದೆ? 8,68,229. 8,68,229. ಯಾವುದು? ಇದು ಮತ್ತು ಇದರ ಟೋಟಲ್. ಇದು ಬಿ ಎಂಟ್ರಿ ಬರೆಯಿರಿ. ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದು ಮತ್ತು ಇದು. ಇದರ ಟೋಟಲ್ 27,000. ಟೋಟಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಎ. ಓಕೆ, ಇದರದ್ದು ಮತ್ತು ಅದರದ್ದು ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್. ಈಗ ಇದನ್ನ ಟೋಟಲ್ ಮಾಡಿ 8,68,229 plus 27,000. ಇದು ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್. ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಅದು 27,000. A plus B is last part. This is 8,95,229. 8,95,229. 229. Total long term capital gain, short term ಮತ್ತು long term sales. ಆಮೇಲೆ ಒಂದು ನೋಟ್ ಬರ್ತೀನಿ ಇಲ್ಲ do this and write a note. Household furniture. Household furniture is not a capital asset. Household furniture is not a capital asset. So it is not considered
So it is not considered. This is the way to work. Household furniture is not a capital asset, so it is not considered. Household furniture is pretty there. Car, return down value short term. This is the way to calculate both short term and long term calculating. 3 ವರ್ಷ ಕೇಳಿದ್ದಾರೆ ಎಕ್ಸಾಮ್ 16 ಮಾರ್ಕ್ಸ್ ಕ್ವಶ್ಚನ್ 3 ವರ್ಷ 2009 ನಲ್ಲಿ ಮತ್ತು 2013 ನಲ್ಲಿ 2019 ನಲ್ಲಿ ಈ ಕ್ವಶ್ಚನ್ ಅನ್ನು ನಾನು ಕಳಿಸಿದ್ದೇನೆ. So you go through that and work out this. Any queries you post it in the group and I doubt it will be postman. Okay. We'll end the session here. Thank you.